ಮಹೇಶ್ ಅವರೇ, ಏನು ರಾಜ್ಯದಲ್ಲಿ ವಿಪಕ್ಷದ ಭಿನ್ನಮತವನ್ನು ಜನ ಹಾದಿ ಬೀದಿಲಿ ಚರ್ಚೆ ಮಾಡೋ ಹಂಗಾಯ್ತು? ಸಹಜವಾಗಿ ಬಹಳ ನೋವಿನ ಸಂಗತಿ. ನೋವಿನ ಸಂಗತಿ ಮತ್ತು ರಾಜ್ಯಾಧ್ಯಕ್ಷರು ಸರ್ವಸಮ್ಮತಿಯನ್ನು ಅನುಭವಿಸ್ತಾ ಇಲ್ಲ ಅನ್ನೋದು ತೋರಿಸ್ತಾ ಇದೆ. ಒಂದು ಒಳ್ಳೆ ವಿಚಾರಕ್ಕೋಸ್ಕರ ಚರ್ಚೆ ಆಗಬೇಕಾಗಿದ್ದು. ದೇಶದಲ್ಲಿ ಬೇರೆ ಬೇರೆ ರಾಜ್ಯದ ಕಾರ್ಯಕರ್ತರುಗಳು ಒಂದು ಪ್ರೆಸಿಡೆನ್ಸಿ ಹಾಕ್ಕೊಡ್ತಾ ಇದ್ದಾರೆ, ಪುನಃ ಚುನಾವಣೆಯಲ್ಲಿ ಗೆಲ್ಲುವಂಥದ್ದು. ನಮ್ಮ ಕಣ್ಮುಂದೆ ಹರಿಯಾಣ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಕಾರ್ಯಕರ್ತರು ನಮಗೊಂದು ಮೇಲ್ಪಂಕ್ತಿ ಹಾಕಿ ಕೊಡ್ತಿದ್ದಾರೆ. 3 ಬಾರಿ 4 ಬಾರಿ ಈ ಥರ ಚುನಾವಣೆಯಲ್ಲಿ ಪ್ರತಿ ಸಲ ಗೆಲ್ಲುವಂಥದ್ದು. ನಮಗೆ ಆ ಹಾದಿ ಒಳಗಡೆ ನಾವು ಹೋಗಬೇಕು ಅಂತಕ್ಕಂಥ ಕಾರ್ಯಕರ್ತರು, ಏನು ಲಕ್ಷಾಂತರ ಕಾರ್ಯಕರ್ತರು ಒಂದು ವಿಚಾರಕ್ಕೋಸ್ಕರ ಅಹರ್ನಿಶಿ ದುಡಿತಾ ಇದ್ದಾರೆ. ಆ ಕಾರ್ಯಕರ್ತರ ಮನಸ್ಸಿಗೆ ಬಹಳ ಬೇಸರ ತರ್ತಕ್ಕಂಥ ಕೆಲಸವನ್ನು ನಾಯಕರು ಅಂತ ಅನ್ಸ್ಕೊಂಡಂಥವ್ರು ಮಾಡ್ತಾ ಇರೋವಂಥ ಅಂಶ. ಹೇಗೆ ನದಿ ಒಳಗಡೆ ಬೆಂಡೆ ಇರುತ್ತೆ, ಅದು ನೀರು ಕುಡ್ದಿರಲ್ವೋ, ಬಹುಶಃ ನನಗೂ ಅನಿಸುತ್ತೆ ಯತ್ನಾಳ್ ಅವರು ಭಾಳ ವರ್ಷದಿಂದ ಬಿ ಜೆ ಪಿ ಇದ್ದಾರೆ ಅಂದರೆ ಬಹುಶಃ ಬಿ ಜೆ ಪಿಯ ಯಾವುದೆಲ್ಲ ಒಬ್ಬ ಗುಣವಾಚಕ, ಒಬ್ಬ ವ್ಯಕ್ತಿಯ ಏನು ಒಂದು ಚಾರಿತ್ರ ಮತ್ತು ಆ ವ್ಯಕ್ತಿತ್ವ ಪಕ್ಷಕ್ಕೆ ಪೂರಕವಾಗಿರಬೇಕೋ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಇಲ್ಲ. ಬಹಳ ನೋವಾಗ್ತಕ್ಕಂಥದ್ದು ಅವರು ಹಿಂದುತ್ವ ಅಂತಿದ್ದಾರೆ, ಕುಟುಂಬ ರಾಜಕಾರಣದ ವಿರುದ್ಧ. ಆಗಲ್ಲ ಒಂದು ವಿಷಯ ಎಲ್ಲಕ್ಕೂ ನಾನು ವಕ್ಫ್ ವಿರುದ್ಧ ಹೋರಾಟ ನೋಡಿ, ಐರಾವತನು ಕಾಲ್ ಜಾರತ್ತೆ, ನಾನು ಜಾರಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದಕ್ಕೆ ಒಂದು ಈ ಪಕ್ಷ ಯತ್ನಾಳ್ ಒಬ್ಬ ವ್ಯಕ್ತಿಯಿಂದ ಕಟ್ಟಿದ್ದಲ್ಲ. ಯಾವತ್ತೂ ಪಕ್ಷಕ್ಕೆ ಮನ್ನಣೆ ಇಲ್ಲದಂಥ ಸಂದರ್ಭದಲ್ಲೂ ಕೂಡ ನೂರಾರು ಜನ, ಈಗ ನನ್ನಂತವೇ 40-42 ವರ್ಷ ಈ ವಿಚಾರಕ್ಕೋಸ್ಕರ ಕೆಲಸ ಮಾಡಿದ್ದೀವಿ ನಾವು. ಇದರಲ್ಲಿ ಯಾರು ಯತ್ನಾಳು ಇವ್ರು ಯಾರು ಇಲ್ಲದಂಥ ಸಂದರ್ಭದಲ್ಲೂ ಕೂಡ ಈ ಬಿ ಜೆ ಪಿ ವಿಚಾರಧಾರೆ ಅಂತಕ್ಕಂಥದ್ದನ್ನು ಅದನ್ನು ತಮ್ಮ ತಲೆ ಮೇಲೆ ಇಟ್ಕೊಂಡು ಎತ್ಕೊಂಡು ಹೋದಂಥ ಕೋಟ್ಯಾಂತರ ಕಾರ್ಯಕರ್ತರಿದ್ದಾರೆ. ನನ್ನ ಆಚರಣೆಯಿಂದ, ನನ್ನ ಮಾತಿಂದ, ನಾನು ಹೇಳ್ತಕ್ಕಂಥದ್ದು ಯಾವುದೋ ಒಂದು ವ್ಯಕ್ತಿಗತ ಯಾರಿಗೋ ಧಕ್ಕೆ ಆಗತ್ತೆ ಅಂತಂತಲ್ಲ, ಈ ಇಡೀ ಕೋಟ್ಯಾಂತರ ಕಾರ್ಯಕರ್ತರ ಮನಸ್ಸಿಗೆ ನೋವು ಮಾಡೋವಂಥದ್ದು. ನಾನು ಹೇಳಿದಲ್ಲ, ಇವತ್ತಿನ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿ ಇಡೀ ಜಿಯೋ ಪೊಲಿಟಿಕಲ್ ಸಿಸ್ಟಮ್ನೊಳಗಡೆ ಬಿ ಜೆ ಪಿ ಅಂತಕ್ಕಂಥದ್ದು ಎಷ್ಟು ಅಗತ್ಯ ಇದೆ. ಮೋದಿಯವ್ರತಕ್ಕಂಥ ನೇತೃತ್ವ, ನಮ್ಮ ಅಕ್ಕಪಕ್ಕ ದೇಶಗಳಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ, ಒಟ್ಟು ಹಿಂದುತ್ವ ಅನ್ನೋಕ್ಕೆ ಶಕ್ತಿ ತುಂಬುವಂಥ ಕಾಲಘಟ್ಟದ ಒಳಗಡೆ ನಮ್ಮ ಒಂದು ತಪ್ಪು ಒಂದು ನಡೆಯಿಂದ ನಾವು ಬಿ ಜೆ ಪಿನ ಬಲಾಢ್ಯ ಮಾಡ್ತಿರ್ತಕ್ಕಂಥದ್ದಲ್ಲ. ಬಿ ಜೆ ಪಿನ ಶಕ್ತಿ ಮಾಡಬೇಕು ಅಂತಂದರೆ ಇದಾವುದು ಅಲ್ವೇ ಇಲ್ಲ ದಾರಿ. ಇದು 40 ವರ್ಷ ನಂಗೆ ಗೊತ್ತಿದೆ ಬಿ ಜೆ ಪಿ ಹೇಗೆ ನಡೆಯುತ್ತೆ ಅಂತೇಳಿ. ಇದು ಯಾವ ಭಾಳ ದುಃಖದಿಂದ ಹೇಳುವಂಥದ್ದು, ಸುವರ್ಣ ಒಳಗಡೆ ಕೂತ್ಕೊಂಡು ಬಿ ಜೆ ಪಿ ವಿಚಾರವಾಗಿ ಯಾವುದಾದ್ರು ಒಳ್ಳೆಯದು ಸಾಧನೆ ಮಾಡಿರೋದು ನಾವು ಚರ್ಚೆ ಮಾಡೋದು ಬಿಟ್ಟು ಇವತ್ತು ನಾನ್ ಇಶ್ಯೂ ಅಲ್ರಿ ಅವರು ಮೋದಿನೇ ಅಂತಾರ್ರಿ. ನಾನ್ ಇಶ್ಯೂ ಅಂತ ಒಪ್ಕೊಂತೀವಿ. ಇವತ್ತು ಕೇಸರಿ ಒಂದೇ ನಿಮಿಷ ಪ್ರದೀಪ್ ಅವರೇ ಬರ್ತೀನಿ ನಾನು. ಒಂದು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಹತ್ಯೆ ನಡೀತಾ ಇದೆ. ಪ್ರದೀಪ್ ಅವರೇ ಬರ್ತೀನಿ, ನಾನು ತಮ್ಮ ಹತ್ರ ಬರ್ತೀನಿ. ಅಲ್ಲಿ ತುಮಕೂರಲ್ಲಿ ಶಕುಂತಲಾ ಪ್ರದೀಪ್ ಮಾತಾಡಿಸ್ತೀನಿ, ನಾನು ತಮ್ಮನ್ನು ಮಾತಾಡಿಸ್ತೀನಿ. ಪ್ರದೀಪ್ ಪ್ಲೀಸ್ ಒಂದೇ ನಿಮಿಷ ಬರ್ತೀನಿ. ಇವರು ಮೋದಿನೇ ಅಂತಾರೆ, ಇವರು ಹಿಂದೂಗಳ ಹಿತರಕ್ಷಣೆ ಅಂತಾರೆ, ಇವರು ವಕ್ಫ್ ವಿರುದ್ಧದ ಹೋರಾಟ ಅಂತಾರೆ, ಅವರು ಗೋರಕ್ಷಣೆ ಅಂತಾರೆ. ಹಿಂದುತ್ವ, ರಾಷ್ಟ್ರೀಯತೆ, ವಕ್ಫ್ ವಿಚಾರ ಇವೆಲ್ಲವೂ ಕರೆಕ್ಟ್. ಆದರೆ ನನ್ನ ಒಂದು ಆಚರಣೆಯಿಂದ ಇದು ಯಾವುದು ಪಕ್ಷಕ್ಕೆ ಶಕ್ತಿ ತುಂಬುವಂಥದ್ದಲ್ಲ. ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಅವಕಾಶ ಇದೆ. ನಾವೇನು ಕನ್ಫೆಕ್ಷನ್ ಬಾಕ್ಸಲ್ಲಿ ಹೋಗಿ ಕೂತ್ಕೊಂಡು ಹೇಳಬೇಕು ಅಂತೇನಿಲ್ಲ. ನಿಮ್ಮ ಭಾವನೆಗಳನ್ನು ವ್ಯಕ್ತ ಮಾಡಲಿಕ್ಕೆ ಅತ್ಯಂತ ಪ್ರಜಾಪ್ರಭುತ್ವದ ಮಾದರಿ ಒಳಗಡೆ, ಪಕ್ಷದ ಒಳಗಡೆ ವ್ಯವಸ್ಥೆ ಇನ್ಬಿಲ್ಟ್ ಇದೆ. ಇದು ಬಂದು ಮೀಡಿಯಾದವ್ರ ಮುಂದೆ ಮೈಕ್ ತಗೊಂಡು ಮಾತನಾಡುವಂಥ ಅವಶ್ಯಕತೆ ಏನಿಲ್ಲ. ನಮ್ಮ ಭಾವನೆ ಏನಿದೆ ಅಂತೇಳಿ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ತಲುಪಿಸೋವಂಥ ಮೆಕ್ಯಾನಿಸಮ್ ಇದೆ ಬಿ ಜೆ ಪಿ ಒಳಗಡೆ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರು ಬಿ ಜೆ ಪಿ ಒಳಗಡೆ ಇಲ್ಲ. ಹಾಗಾದ್ರೆ ಪ್ರಶಾಂತ್ ಅವರು ದೆಹಲಿ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಅವ್ರೇನೆಲ್ಲ ನೋಡಿದ್ರು ಎಲ್ಲ ಮಾಡಿದ್ರು, ಅದ್ರ ಆಧಾರದ ಮೇಲೆ ವಿಶ್ಲೇಷಣೆ ಮಾಡ್ತಾರೆ. ಹೊರಗಡೆ ಇರ್ತಕ್ಕಂಥ ಒಬ್ಬ ಪ್ರಶಾಂತ್ ನಾಥ್ ಅವರಿಗೆ ಬಿ ಜೆ ಪಿ ಒಳಗಡೆ ಇರ್ತಕ್ಕಂಥ ಇನ್ಬಿಲ್ಟ್ ಮೆಕ್ಯಾನಿಸಮ್ ಗೊತ್ತಾಗೋದಾದ್ರೆ ಯಾರು ಈಗ ಆದಿರಂಪ ಮಾಡ್ತಾರೋ ಅವ್ರಿಗೂ ಗೊತ್ತಾಗಬೇಕಲ್ವಾ. ಬಿ ಜೆ ಪಿಲಿ ನಿಮ್ಮ ಮಾತೇ ಕೇಳೋದಿಲ್ಲ ಅನ್ನುವಂಥದ್ದು ಆ ಥರ ದ್ರಾಷ್ಟತೆ ತೆಗೆದುಕೊಂಡು ಹೋಗ್ತಾರಾ? ಅರೆ ನೀವು ಯೂಸ್ ಮಾಡ್ಕೊಂಡಿರುವಂತ ಮೆಥಡ್ ನಾನು ಹೇಳ್ತಕ್ಕಂಥದ್ದು. ಪ್ರದೀಪ್ ಅವರೇ, ನಿಮ್ಮ ಮೈಕ್ ಆನ್ ಇದೆ, ನೀವು ಮಾತಾಡ್ತಾ ಇದ್ರೆ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ. ನಾನು ಡೆಕೋರಂ ಕಾಯ್ದುಕೊಳ್ಳೋ ಉದ್ದೇಶದಿಂದ ದಯವಿಟ್ಟು ಒಬ್ಬರಾದ್ಮೇಲೆ ಒಬ್ರು ಅಂತ ಹೇಳ್ತೀನಿ ನಾನು. ನೀವು ಮಧ್ಯದಲ್ಲಿ ಮಾತಾಡ್ತಾ ಇದ್ರೆ ನಮ್ಮವ್ರು ಮೈಕ್ ಆಫ್ ಮಾಡ್ತಾರೆ.
ಜನರಿಗೆ ಯತ್ನಾಳ್ ಟೀಮ್ನವ್ರಿಗೆ ಮಾತಾಡ್ಸಕ್ ಬಿಡ್ಲಿಲ್ಲ ಸುವರ್ಣ ನ್ಯೂಸ್ನವರು ಅನ್ನೋ ತಪ್ಪು ಸಂದೇಶ ಹೋಗುತ್ತೆ. ದಯವಿಟ್ಟು ಇಲ್ಲ, sorry. ಆ ಸಂದೇಶ ಹೋಗೋದು ಬೇಡ, ನಿಮಗೂ ನಿಮ್ಮ ಟೀಮ್ಗೂ ಅಥವಾ ಯತ್ನಾಳ್ರಿಗೂ ಅಂಥದ್ದೊಂದು ಸಂದೇಶ ಹೋಗೋದು ಬೇಡ ಅನ್ನೋ ಕಾರಣಕ್ಕೆ ದಯವಿಟ್ಟು ಒಬ್ಬರಾದ್ಮೇಲೆ ಒಬ್ರು. ಇವತ್ತು ಕಾಂಗ್ರೆಸ್ ವಕ್ತಾರ ಕಡಿಮೆ ಇದೆ ಮಾತಾಡೋದಕ್ಕೆ, ಅಂದ್ರೆ ಅವರ ಸ್ಟ್ಯಾಂಡ್ ಸ್ವಲ್ಪ ಕಡಿಮೆ ಇದೆ, ತಮ್ಗೆ ಅವಕಾಶ ಸಿಗುತ್ತೆ ದಯವಿಟ್ಟು. ಇವತ್ತು ಎಲ್ಲವೂ ಏನಿವತ್ತು ಈ ಥರದ್ದು ಒಂದು ಪರೀಕ್ಷೆ ಬಂದಿದೆ ಕರ್ನಾಟಕದ BJP ಮುಂದೆ, ಇದು ಭಾಳ ಹತ್ತಿರದಲ್ಲಿ ಎಲ್ಲ ಸರಿಯಾಗತ್ತೆ. ಎಲ್ಲ ಮನಸ್ತಾಪಕ್ಕೆ ಅವಕಾಶ ಇದೆ, ಆದರೆ ನಮ್ಮದೇನು ವಿಚಾರ ಭೇದಕ್ಕೆ ಅವಕಾಶ ಇಲ್ಲ. ನನ್ನ ವಾದ ಇರೋದು ಎಂ ಜಿ ಮಹೇಶ್ ಅವರು ನಿಮ್ಮ ಪಕ್ಷದಲ್ಲಿ ಇಷ್ಟೆಲ್ಲ ಇಟ್ಕೊಂಡು ಅಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತಲ್ಲ ನಾನು ಹೇಳೋಂಥದ್ದು. ಇದರಿಂದ ಆಗಬೇಕಾಗಿದ್ದು ಈಗ ನೀವೊಂದು ವಿಷಯದ ಕಡೆ ಇಷ್ಟು ಕಳೆದ 4-6 ದಿನಗಳಿಂದ ಈ ಚರ್ಚೆಗಿಂತ ಅಗತ್ಯವಾಗಿರ್ತಕ್ಕಂಥದ್ದು ಪ್ರಾರಂಭದಲ್ಲಿ ತಮ್ಮ ನಿರೂಪಣೆ ಬಹಳ ಚೆನ್ನಾಗಿತ್ತು. ಇದು ರಾಜ್ಯದ ಅಧಿಕಾರ ಇರ್ತಕ್ಕಂಥ ಪಕ್ಷದ ಒಳಗಡೆ ಸಾಮಾನ್ಯವಾಗಿ ಅದು ಚರ್ಚೆ ಆಗುತ್ತೆ, ಅದನ್ನ ಮಾಡ್ಬೇಕಾಗಿತ್ತು. ನಾ ಹೇಳಂಥದ್ದು ಅಗತ್ಯ ಇರೋದು ಇವು ಬದಲಾವಣೆ ಮಾಡಿರುವಂಥದ್ದು ಅದು ಚರ್ಚೆ ಅಲ್ವಾ? ಹಾಸನದ ನಡೆದಂಥ ಸಮಾವೇಶದ ಒಳಗಡೆ ಪಾರ್ಟಿ ಲೈನ್ ತುಳಿಬೇಕು ಅಂತ ಹೇಳಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಇದೆಯಾ? ಇದು ಇಂಪಾರ್ಟೆಂಟ್ ಇದೆಯಾ? ಅಂದ್ರೆ ನಿಮ್ಮ ಪಕ್ಷದ ಹುಡುಕುಗಳು ಚರ್ಚೆ ಆಗಬಾರದು. ಕಾಮೆಂಟ್ ದಟ್ ಶುಡ್ ಬಿ ಸೀಕ್ರೆಟ್. ನಾವು ಯಾವತ್ತೂ ಕೂಡ ಯಾವ ಕಾಮೆಂಟ್ ಅನ್ನು ಕೂಡ ನಾವು ಅದನ್ನ ತೆಳ್ಳಾಕೋರಂತೆಲ್ಲ. ನಾವು ಹೇಳ್ತೀವಿ ಕೇಳಿ, ನಾವು ಪ್ರಾರಂಭದಿಂದನೂ ಹೇಳ್ತೀವಿ, ನಮ್ಮ ಹೋಟ್ಲಲ್ಲಿ ತಿಂಡಿ ಚೆನ್ನಾಗಿದ್ರೆ ಊರಿಗೆಲ್ಲ ಹೇಳು, ನಮ್ಮ ಹೋಟ್ಲಲ್ಲಿ ತಿಂಡಿ ಚೆನ್ನಾಗಿಲ್ಲ ಅಂದ್ರೆ ನನ್ಗೊಬ್ಬಂಗೆ ಹೇಳು. ನಾವಿದು ಎಲ್ಲ ಕಾರ್ಯಕರ್ತರಿಗೆ ಇದೇ ತಯಾರಿ ಮಾಡಿ ಹೇಳ್ತಾ ಇಲ್ಲಲ್ಲ. ಅವ್ರು ಗುಂಪು ಮಾಡ್ಕೊಂಡು ಓಡಾಡ್ತಿದ್ರಲ್ಲ. ಏನು ಈಗ ಹೈಕಮಾಂಡ್ ನಾಯಕರ ಬೆಂಬಲ ಇರದೆ ನಮ್ಮ ಹೋಟೆಲಿನ ತಿಂಡಿ ಚೆನ್ನಾಗಿದ್ರೆ ಊರಿಗೆಲ್ಲ ಹೇಳು, ನಮ್ಮ ಹೋಟೆಲ್ ತಿಂಡಿ ಚೆನ್ನಾಗಿಲ್ಲ ಅಂದ್ರೆ ನನ್ಗೊಬ್ಬಂಗೆ ಹೇಳು ಅಂತ ಇನ್ಬಿಲ್ಟ್ ಮೆಕ್ಯಾನಿಸಮ್ ಇದೆ. ನೀ ಹೇಳು ಅಂತಂದ್ರೆ ಎಲ್ಲ ಮೈಕಲ್ಲೇ ಹೇಳ್ತೀನಿ ಅಂತಂದ್ರೆ ಅವ್ರು ಬಂದು ನಮ್ಮ ಹತ್ರ ಹೇಳ್ತಾರಲ್ಲ, ನಾವೇನ್ ಮಾಡೋದು? ಯಾವ ಕಾರ್ಯಕರ್ತನು ಇದನ್ನ ನಿರೀಕ್ಷೆ ಮಾಡಿಲ್ಲ ನೋಡಿ. 100 ವಿಪ್ಲವಗಳು ಏನೇ ಆದ್ರೂ ಕೂಡ ಬಿಜೆಪಿ ಅಂತಕ್ಕಂಥದ್ದು ಬಹಳ ಸೈದ್ಧಾಂತಿಕವಾಗಿ ಶಕ್ತಿ ಇರ್ತಕ್ಕಂಥ ಹೋಟೆಲಿನ ಗಿರಾಕಿ ನಿಮ್ಮ ಅಣ್ಣನೋ ತಮ್ಮನೋ ಬಂಧುನೋ ಬಳಗನೋ ಗೆಳೆಯನೋ ಆದ್ರೆ ನಿಮ್ಮ ಹತ್ರ ಅಷ್ಟೇ ಹೇಳ್ತಾನೆ ಚೆನ್ನಾಗಿಲ್ಲ ಅಂತ. ಸುಮ್ಮನೆ ಹೋಗೋರು ಆನ್ ದ ವೇ ತಿಂಡಿಗೆ ನಿಲ್ಸಿದ್ರೆ ಅವನು ಯಾಕೆ ನಿಮ್ಮ ಹತ್ರ ಹೇಳ್ಬೋದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.